ಒಕ್ಕಡೆ ಪರಬ್ರಹ್ಮ ಒಕ್ಕಡೆ ಸಂಕೀರ್ತನೆ ಬ್ರಹ್ಮ ಒಕ್ಕಡೆ ಎಡಗೈನಲ್ಲಿ ಇಟ್ಕೊಂಡು ಎಡಗೈನಲ್ಲಿ ಮಾಂಗಲ್ಯವನ್ನು ಇಟ್ಕೋಬೇಕು. ಎಡಗೈ ಮೇಲೆ ಆ ಮಾಂಗಲ್ಯಕ್ಕೆ ಮೊದಲು ಅರಿಶಿಣ ಮತ್ತೆ ಕುಂಕುಮವನ್ನು ಹಚ್ಚಬೇಕು. ತದನಂತರ ಮಾಂಗಲ್ಯದ ಗಂಟಾಕಿರ್ತಾರಲ್ಲ 3 ಗಂಟೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಹರಿದ್ರಾನಿ ಸಮರ್ಪಯಾಮಿ ಸೌಭಾಗ್ಯಶುಭಲಾದೇವಿ ಸರ್ವಮಂಗಳಪ್ರದಾಯಿನಿ ಹರಿದ್ರಾಂತೆ ಪ್ರದಸ್ಯಾಮಿ ಗೃಹಾಣ ಪರಮೇಶ್ವರಿ ಹರಿದ್ರಾನಿಂ ಸಮರ್ಪಯಾಮಿ ಶ್ರೀಗೂಢಾನಿಂ ಸಮರ್ಪಯಾಮಿ. ಶ್ರೀನಾರಾಯಣ ಧ್ಯಾನ ಸಾವಧಾನ ಲಕ್ಷ್ಮೀ ಕಮಲಾಲಯ ವಸುಮತಿ ರಮಾಲಯ ದಕ್ಷಿಣೇ ಶ್ರೀಯಾಣಿ ಸಕಲೇಶ್ವರಿ ಹರಿತದೆ ಭಾಗ್ಯಾನುಸಂಧಾಯಿನಿ ಶೋಭಾಂಗೀ ವಿಮಲೇಕ್ಷಣಿ ವಿಮಲಿನಿ ನಾರಾಯಣಿ ಶ್ರೀಕರೇ ಭಾಯಾನ್ನ ಸಕಲೇಕ್ಷರ ಭಗವತಿ ಕುಡಿಯಾತಲ ಮಂಗಳ ಸುಲಗ್ನ ಸಾವಧಾನ ಶುಭ ಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ
ಎಡಗೈನಲ್ಲಿ ಇಟ್ಕೊಂಡು ಎಡಗೈನಲ್ಲಿ ಮಾಂಗಲ್ಯವನ್ನು ಇಟ್ಕೋಬೇಕು. ಎಡಗೈ ಮೇಲೆ ಆ ಮಾಂಗಲ್ಯಕ್ಕೆ ಮೊದಲು ಅರಿಶಿಣ ಮತ್ತೆ ಕುಂಕುಮವನ್ನು ಹಚ್ಚಬೇಕು. ತದನಂತರ ಮಾಂಗಲ್ಯದ ಗಂಟಾಕಿರ್ತಾರಲ್ಲ 3 ಗಂಟೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಹರಿದ್ರಾನಂದವರ್ಪದಾಮಿ ಭೌವಾಜ್ಞಾನುಬಲಾದೇವಿ ಸರ್ವಮಂಗಳಪ್ರದಾಯಿನಿ ಹರಿದ್ರಾಂತೆ ಫಲಸ್ಯಾಮಿ ಗೃಹಾಣ ಪರಮೇಶ್ವರಿ ಹರಿದ್ರಾನಿಂ ಸಮರ್ಪಯಾಮಿ ಶ್ರೀಗುಣಾನಿಂ ಸಮರ್ಪಯಾಮಿ. ಇದೇ ರೀತಿ ಒಬ್ಬರಿಗೆ ನಂತರ ಗುರುಗಳು ಯಾರೋ ಹೇಳಿದ್ದಾರೆ, ದೇವರು ನಿನ್ ಜೊತೆ ಇರಬೇಕು ಅಂತ ತಪಸ್ ಮಾಡು. ಅವನು ತಪಸ್ ಮಾಡ್ದ. ತಪಸ್ ಮಾಡಿದ ತಕ್ಷಣ ದೇವರು ಪ್ರತ್ಯಕ್ಷ ಆಗುತ್ತೆ. ಪ್ರತ್ಯಕ್ಷ ಆಗ್ಬಿಟ್ಟು ಏನು ಯಾವಾಗಲೂ ನೀವು ನಮ್ಮ ಜೊತೆ ಇರಬೇಕು. ಇಲ್ಲ, ನನಗೆ ತುಂಬಾ ಕೆಲಸ ಇದೆ, ಯಾವಾಗಲೂ ನಾನು ನಿನ್ ಜೊತೆ ಇರಕ್ಕಾಗಲ್ಲ. ಇಲ್ಲ ಇಲ್ಲ ಅದೆಲ್ಲ ಇಲ್ಲ, ನಾನು ತಪಸ್ ಮಾಡಿದೆ ಆಯ್ತು, ನೀವು ಬರಕ್ ಕೇಳಿದ್ರ, ನೀವು ನನ್ನ ಜೊತೆ ಇರ್ಬೇಕು. ಸರಿ ಇರ್ತೀನಿ. ಹೇಗೆ ನೀವು ಇದ್ದೀರ ನನ್ನ ಜೊತೆ ನನಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರು ಹೇಳಿದ್ರು, ನೋಡಪ್ಪ ನೀನ್ ನಡ್ಕೊಂಡು ಹೋದ್ರೆ 2 ಹೆಜ್ಜೆ ಇರುತ್ತೆ, ನೀನ್ ಯಾವಾಗ ನಡ್ಕೊಂಡು ಹೋಗೋ ಪಕ್ಕ ನೋಡು, ನಂದು ಒಂದು 2 ಹೆಜ್ಜೆ ಗೊತ್ತಿರುತ್ತೆ ಕಣೆ, ಯಾವಾಗ ಗೊತ್ತಾಗುತ್ತೆ ನಾನು ನಿನ್ ಜೊತೆ ಇದ್ದೀನಿ, ನಡ್ಕೊಂಡು ಬರ್ತಾ ಇರ್ತೀನಿ. ಸೊ ನೋಡ್ದ, ಒಂದು ಪಕ್ಕದಲ್ಲಿ 2 ಹೆಜ್ಜೆ ಗೊತ್ತಿತ್ತು, ದೇವ್ರು ನಮ್ಮ ಜೊತೆ ಇದ್ದಾನೆ ಅಂತೇಳಿ ಒಂದು ಕೆಲಸ ಪ್ರಾರಂಭಿಸಿದ. ದೇವ್ರನ್ನ ನೆನೆಸ್ಕೊಂಡು ಆ ಕೆಲಸ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಯ್ತು. ಒಳ್ಳೆ ವ್ಯಾಪಾರ ಆಯ್ತು, ಒಳ್ಳೆ ಹಣ ಗಳಿಸ್ತ. ಅದೇ ರೀತಿ ಹಣ ಗಳಿಸ್ತಾ 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 ತುಂಬಾ ಶ್ರೀಮಂತನಾಗ್ತಾ ಎಲ್ರಿಗೂ ಅಷ್ಟೇ ಅಷ್ಟು ಏನು ಇಲ್ಲದೆ ಇರ್ತೀವಿ. ಆಮೇಲೆ ಶ್ರೀಮಂತರಾಗ್ತೀವಿ. ಶ್ರೀಮಂತ ಆದ್ಮೇಲೆ ಮತ್ತೆ ಸೈಕಲ್ ಬರ್ಬೇಕಲ್ಲ ಅದಕ್ಕೆ. ಮತ್ತೆ ಒಂದ್ ಸ್ವಲ್ಪ ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ತುಂಬಾ ಕಷ್ಟ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ. ಆಗ ಅವ್ನಿಗೆಲ್ಲೋ ಡೌಟ್, ಅವ್ನಿಗೇನಂದ್ರೆ ತುಂಬಾ ಶ್ರೀಮಂತನಾಗುವಾಗ ಈಗ ನೋಡ್ತಿದ್ದ, ಹೆಜ್ಜೆ ಕೊಡ್ತಿತ್ತು, ದೇವ್ರು ನನ್ನ ಪಕ್ಕದಲ್ಲಿ ಇರೋದ್ರಿಂದ ತಿಳ್ಕೊಂಡು ಒಂದು ಅಡ್ವಾನ್ಸ್ ಕೊಡ್ತಾ ಇದ್ದ, ಎಲ್ಲ ಕ್ಲಿಕ್ ಆಗ್ತಾ ಇತ್ತು. ಯಾವ ಲೆವೆಲ್ ಖುಷಿ ಆಗ್ಬಿಟ್ಟಂದ್ರೆ ಈಗ ತಿರುಗಿ ನೋಡಕ್ ಕೂಡ ಹೊಸತಿಲ್ಲ, ಹಣ ಸಂಪಾದನೆ ಮಾಡ್ಬಿಟ್ಟ. ಅಷ್ಟು ಹಣ ಸಂಪಾದನೆ ಮಾಡಿದ್ಮೇಲೆ ಸ್ವಲ್ಪ ಬಡವನಾಗ ಸ್ಟಾರ್ಟ್ ಮಾಡಿದಾಗ, ಕಷ್ಟ ಕಾರ್ಪಣ್ಯಗಳು ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಯಾವುದೋ ಒಂದು ಕೆಲಸಕ್ಕೆ ಪ್ರಾರಂಭ ನೋಡ್ತಾನೆ, ಪಕ್ಕದಲ್ಲಿ ಹೆಜ್ಜೆ ಗೊತ್ತಿಲ್ಲ. ಹಾಗೆ ಅವ್ರಿಗೆ ಬೇಸರ ಆಗುತ್ತೆ. ದೇವರು ಕೂಡ ಹುಟ್ಟಿದ್ದಾಗ ಮಾತ್ರ ಜೊತೆ ಇರ್ತಾರೆ ಅಂತ ಕಾಣುತ್ತೆ. ನಾನು ಮೊದಲೆಲ್ಲ ಚೆನ್ನಾಗಿ ಶ್ರೀಮಂತನಾಗಿದ್ದಾಗ ಯಾವ್ದಾರ ಒಂದು ಕೆಲಸ ಪ್ರಾರಂಭಿಸುವಾಗ ಪಕ್ಕದಲ್ಲಿ ನೋಡ್ತಿದ್ದೆ, ಹೆಜ್ಜೆ ಕೊಡ್ತಿರ್ತಿತ್ತು. ಇವಾಗ ಇಲ್ಲ ಅಂದ್ರೆ ದೇವ್ರು ನನ್ನ ಬಿಟ್ಟೋಗ್ತಿದ್ದಾನೆ ಅಂತ ತಿಳ್ಕೊಂಡು ಮತ್ತೆ ತಪಸ್ಸು ಕುಳಿತುಕೊಳ್ತೇನೆ. ಅವ್ನು ತಪಸ್ಸು ಕುಳಿತೊಂದು 2 ನಿಮಿಷಕ್ಕೆಲ್ಲ ಮತ್ತೆ ದೇವ್ರೇ ನಾನು ನಿನ್ ಜೊತೆ ಇದ್ದೀನಿ, ಯಾಕೆ ಮತ್ತೆ ತಪಸ್ಸು ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾರೆ. ಇಲ್ಲ ಇಲ್ಲ, ಈಗ ನನ್ನ ಜೊತೆ ಇರ್ಬೇಕಂದ್ರೆ 2 ಹೆಜ್ಜೆ ಗುರುತು ಕಾಣ್ಬೇಕಾಗಿತ್ತಲ್ಲ. ಇಲ್ಲ, ನನ್ಗೆ ಹೆಜ್ಜೆ ಗುರುತು ಮಾತ್ರ ಇದೆ, ನಿಮ್ದು ಇಲ್ಲ. ಆಗ ದೇವ್ರು ಹೇಳ್ತಾನೆ, ನೋಡಯ್ಯ ನೀನ್ ಎಷ್ಟು ಕಷ್ಟ ಪಡ್ತಾ ಇದೀಯ ಅಂದ್ರೆ ನಿನ್ ಕೈಯಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ ಕಣಯ್ಯ, ನಾನು ನಿನ್ನ ಎತ್ಕೊಂಡು ನಡೀತಾ ಇದ್ದೀನಿ, ಅದಕ್ಕೋಸ್ಕರ ನನ್ನ 2 ಹೆಜ್ಜೆ ಗುರುತೆ ಕಾಣ್ತಾ ಇರೋದು ಅಂತ ಹೇಳ್ತಾರೆ. ದೇವ್ರು ನೋಡಿ, ನಾವು ಕಷ್ಟ ಪಡ್ತಿದ್ದೀವಿ ಅಂದ್ರೆ ನಮ್ಗೊಂದು ಆಶ್ವಾಸನೆ ಕೊಟ್ಟ ಅಂದ್ರೆ ನಮ್ಮ ಕೈಯಲ್ಲಿ ನಡೆಯಕ್ಕಾಗ್ತದೆ ಕೂಡ ಅವ್ನು ಎತ್ಕೊಂಡು ನಡೀತಾನೆ. ಸೊ ಈ ತರ ಒಂದು ಉದಾಹರಣೆಗಳಾಗ್ತದೆ, ಒಂದು ಕಥೆ ಸಂಕಲ್ಪ ಬರೋದು ನಮ್ಮಲ್ಲಿ, ನಮ್ಮ ಧರ್ಮದಲ್ಲಿ. ಕಾರಣ ಏನಂದ್ರೆ ದೇವರು ನಮ್ಮ ಜೊತೆ ಇರ್ತಾರೆ, ನಾವು ಬೇಡಿಕೆನ ಇರ್ತಾರೆ. ಅದಕ್ಕೋಸ್ಕರ ಭಕ್ತ ಕನಕದಾಸನಿಂದ ಹಿಡಿದು, ಭಕ್ತ ಪ್ರಹ್ಲಾದನಿಂದ ಹಿಡಿದು, ಭಕ್ತ ಕುಂಬಾರನಿಂದ ಹಿಡಿದು, ಭಕ್ತ ಸಿರಿಯಾಳನಿಂದ ಹಿಡಿದು, ಭಕ್ತ ಮಾರ್ಕಂಡೇಯ, ಅವ್ರ ಹೆಸರುಗಳೆಲ್ಲ ಏನು? ಬರೀ ಮಾರ್ಕಂಡೇಯ. ಅವನು ನಂಬಿದ ನೋಡಿದ್ರ, ನಂಬಿದ ತಕ್ಷಣ ಅವನು ಬಂದಿದ್ದ ಟೈಟ್ಲ್ ಏನೋ, ಅವನ ಹೆಸರು ಅಪ್ಪ ಅಮ್ಮ ಇಟ್ಟಿದ್ದೇನೋ ಅವನಿಗೆ ಮಾರ್ಕಂಡೇಯ. ಅವನು ಇವಾಗ ಎಲ್ಲರೂ ಏನಂತ ಕರೀತಾರೆ ಪ್ರಪಂಚದಲ್ಲಿ? ಭಕ್ತ ಮಾರ್ಕಂಡೇಯ. ಅವನ ಹೆಸರೇನು? ಸಿರಿಯಾಳ. ಬಟ್ ಅವನ ಎಲ್ಲರೂ ಕರೆಯೋದೇನಾಗ? ಭಕ್ತ ಸಿರಿಯಾಳ. ಅವನು ಕುಂಬಾರ, ಮಡಿಕೆ ಮಾಡೋಣ. ಅವನು ನಂಬಿರೋ ಭಕ್ತಿ ಇದೆಯಲ್ಲ. ಸೊ ನಂಬಿದಾಗ ಬರುವ ಭಕ್ತಿಯಿಂದ ನಮ್ಗೆ ಕೊಡೋ ಟೈಟ್ಲೆ ಭಕ್ತ ಅಂತ. ಇವತ್ತು ನಮ್ಮಲ್ಲಿ ಹೆಣ್ಣು ಮಕ್ಕಳು ಕರೆಯೋದು ಶ್ರೀ, ಶ್ರೀಮತಿ. ಗಂಡಸರು ಕರೆಯೋದು ಶ್ರೀ. ಇನ್ ಸ್ವಲ್ಪ ಏನೋ ಮಂತ್ರಿಗಳು, ಮುಖ್ಯಮಂತ್ರಿಗಳಾಗ್ಬಿಟ್ರೆ ಏನೋ ಶ್ರೀಮಾನ್ ಅಂತಿರ್ತಾರೆ ಅಷ್ಟೇ. ಇದು ನಮ್ಗೆ ಡಿಫಾಲ್ಟ್ ಬರೋ ಟೈಟ್ಲ್. ಭಕ್ತ ಅಂತ ಟೈಟ್ಲ್ ಎಷ್ಟೇನು ಬಂದಿದೆ ಹೇಳಿ? ಬಹಳ ಕಮ್ಮಿ. ಆಗ ನಂಬಿ ಭಕ್ತಿಯಿಂದ ನಾವೇನಾದ್ರೂ ಮಾಡಿದ್ರೆ ನಾವು ಆಗ ಭಕ್ತರಾಗ್ತೀವಿ ಹೊರತು ಇಲ್ಲಂದ್ರೆ ಹೆಸರಿಗೆ ಮಾತ್ರ ಭಕ್ತಿ ಅಂತಿಲ್ಲ. ನೀವು ನಂಬಿ
ಮರು ಮಾಂಗಲ್ಯ ಧಾರಣೆಯನ್ನ ಮಾಡ್ತಾ ಇದ್ದೀರಾ. ಮಾಡುವಾಗ ಮಾಂಗಲ್ಯವನ್ನ ದೇವರಿಗೆ ಸಮರ್ಪಿಸುವಾಗ ಕೇಳ್ಬೇಕಾದ್ದಲ್ಲ, ಭಗವಂತ ಇದೇ ಸಣ್ಣ ಪುಟ್ಟದನ್ನ ಕೇಳಿ, ಬೇಡ ಅಂತ ಹೇಳಿಲ್ಲ. ಅಲ್ಟಿಮೇಟ್ ಆಗಿ ನಮ್ಮ ಕೇಳ್ಬೇಕಾಯ್ತು, ನೀವು ನನ್ನ ಜೊತೆ ಏನಿಂತ ಕೇಳಿ. ಸೊ ಈ ಮರು ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ. ಏನೇ ಒಂದು ಸಮಸ್ಯೆ ಇರುತ್ತೆ ಎಲ್ರಿಗೂ ಒಳ್ಳೇದಾಗಲಿ ತಿಳ್ಕೊಳ್ತಾ ಪೂಜೆ ಸ್ಟಾರ್ಟ್ ಮಾಡುವ.